ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾದಂಥ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹಾಕ್ತಾಯಿದ್ದೀನಿ. ಬನ್ನಿ ಹಾಕಿದರೆ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. ನೋಡಿ, ಫಸ್ಟ್ ನಾನು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತೀನಿ. ನಾನು ಬಾಡಿ ಕಲರ್ ಸ್ಯಾರಿ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಫಸ್ಟ್ ಈ ರೀತಿಯಾಗಿ ಸಿಂಗಲ್ ಕ್ರೋಶದಿಂದ 2 ಸಾರಿ ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನನ್ನು ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ. ಮತ್ತು ಈ 2 ಒಂದು ಮಾಡ್ಕೊಳ್ಳೋಣ. ಆವಾಗ ಡಬಲ್ ಕ್ರೋಶ ಆಗುತ್ತೆ. ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಮತ್ತು ಅದೇ ಪಕ್ಕದಲ್ಲೇ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಸಾರಿ ಎರಡನ್ನು ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನಾನಿಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ, ಅದನ್ನು ಕೌಂಟ್ ಮಾಡಿಕೊಂಡ್ರೆ 5 ಡಬಲ್ ಕ್ರೋಶ ಆಗುತ್ತೆ. ನೋಡಿ, 3 ಡಬಲ್ ಕ್ರೋಶ ಆಯ್ತಲ್ವ, ಇದು 4ನೇ ಡಬಲ್ ಕ್ರೋಶ. ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ 5 ಡಬಲ್ ಕ್ರೋಶ ಆಗುತ್ತೆ. ನೋಡಿ, 5 ಡಬಲ್ ಕ್ರೋಶ ಆಗಿದೆ. 5 ಡಬಲ್ ಕ್ರೋಶ ಆದಮೇಲೆ ಇವಾಗ ನಾವು ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಚೈನನ್ನು ಬಿಟ್ಬಿಟ್ಟು 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ 3 ಥ್ರೆಡ್ ಬಂದಿರುತ್ತಲ್ವ, ಆವಾಗ ಫಸ್ಟ್ 2 ಒಂದು ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಪಕ್ಕದಲ್ಲೇ ಬರೋ ರೀತಿಯಲ್ಲಿ ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನೋಡಿ, ಇದೇ ರೀತಿಯಾಗಿ ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಕಂಬಗಳ ಸೈಜ್ ಎಲ್ಲ ಒಂದೇ ಅಳತೆಯಲ್ಲೇ ಬರಬೇಕು. ಇವಾಗ ನಾನಿಲ್ಲಿ 9 ಡಬಲ್ ಕ್ರೋಶಗಳನ್ನ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 5 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ನಲ್ವ, ಇಲ್ಲಿ ಇವಾಗ 3 ಚೈನ್ ಆದಮೇಲೆ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ 9 ಡಬಲ್ ಕ್ರೋಶ ಆಗಿದೆ. ಇವಾಗ ಸ್ವಲ್ಪ ದಾರಾನ ಮೇಲೆ ಮಾಡಿಕೊಂಡು ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಕೋಬೇಕು. ಕ್ರಿಸ್ಟಲ್ ಇಲ್ಲ ಅಂದರೆ ನಿಮಗೆ ಕ್ರಿಸ್ಟಲ್ ಬೇಡ ಅಂದರೆ ನಾರ್ಮಲ್ ಬೀಡ್ಸನ್ನು ಸಹ ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ ಹಾಕೋದ್ರಿಂದ ಡಿಸೈನ್ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಕಸ್ಟಮರ್ ಹೇಳೋ ರೀತಿಯಲ್ಲಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಹಾಕಬೇಡಿ ಡಿಸೈನ್ನ, ಸ್ಯಾರಿ ಎಲ್ಲ ರಿಂಕಲ್ಸ್ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಮತ್ತೆ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇದೇ ರೀತಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ನಾವೇನು 5 ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 3 ಚೈನನ್ನು ಹಾಕ್ಕೊಂಡಿರ್ತೀವಿ. ಅದಾದಮೇಲೆ 9 ಡಬಲ್ ಕ್ರೋಶ ಮಾಡ್ಕೊತೀವಿ. ಅದಾದಮೇಲೆ ಬೀಡನ್ನು ಹಾಕ್ಕೊಂಡು ಮತ್ತೆ 9 ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸರಿ ಬೀಡ್ ಬರುತ್ತೆ, ಒಂದು ಸರಿ 3 ಚೈನ್ ಬರುತ್ತೆ. ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಡಿಸೈನ್ನ. ತುಂಬ ಈಸಿಯಾಗಿದೆ ಡಿಸೈನು. ಈಗ ನೋಡಿ, ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು 9 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 3 ಚೈನ್ ಬಂದಿದೆ. ಅದಾದಮೇಲೆ 9 ಡಬಲ್ ಕ್ರೋಶ, ಅದಾದಮೇಲೆ ಬೀಡ್ ಬರುತ್ತೆ, ಮತ್ತೆ 9 ಡಬಲ್ ಕ್ರೋಶ, ಅದಾದಮೇಲೆ ಮತ್ತೆ 3 ಚೈನ್. ಈಗ ಮತ್ತೆ 9 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡ್ ಬರುತ್ತೆ. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ.
ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಕೊನೆಯಲ್ಲಿ ನೋಡಿ 9 ಡಬಲ್ ಕ್ರೋಶೆ ಆದಮೇಲೆ 2 ಅಥವಾ 3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನೀಗ ಪಲ್ಲು ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಏನಿಲ್ಲಿ 2 ಚೈನ್ ಇರುತ್ತಲ್ಲ, ಆ ಚೈನ್ ಮೇಲ್ಗಡೆನೇ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಒಂದು 4 ಅಥವಾ 5 ಚೈನನ್ನು ಹಾಕ್ಕೊಂಡು ಇಲ್ಲಿ 3 ಚೈನ್ ಇರುತ್ತಲ್ಲ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈಗ ಈ 3 ಚೈನ್ ಗ್ಯಾಪಿಗೆ ಏನು ಮಾಡಬೇಕಪ್ಪ ಅಂದರೆ, ಅಲ್ಲಿನೂ ಸಹ ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಆಲ್ರೆಡಿ 1 ಸಿಂಗಲ್ ಕ್ರೋಶೆ ಹಾಕಿರ್ತೀವಿ, ಮತ್ತು ಇನ್ನು 2 ಸಿಂಗಲ್ ಕ್ರೋಶೆ ಹಾಕಿದರೆ 3 ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, 3 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 ಅಥವಾ 5 ಚೈನ್ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಇಡ್ಸುತ್ತೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಆ ಕಡೆಯಿಂದ 4 ಕಂಬ, ಈ ಕಡೆಯಿಂದ 4 ಕಂಬ ಆದಮೇಲೆ ಮಧ್ಯದಲ್ಲಿ 5ನೇ ಕಂಬ ಇರುತ್ತಲ್ಲ, ಆ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶೆ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿ ನೋಡಿ, ಬೀಡ್ ಬ್ಯಾಕ್ ಸೈಡಲ್ಲಿ ಒಂದು ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಿಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಕ್ರೋಶೆ ಮೇಲೆ 2 ಸರಿ ದಾರ ತಗೋಬೇಕು. ಈ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟ್ 2 ಮತ್ತು ಈ 2 ಮತ್ತು ಕೊನೆಯಲ್ಲಿ 2 ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ನೋಡಿ, ನಿಮಗೆ ತ್ರಿಬಲ್ ಕ್ರೋಶೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವಿಲ್ಲಿ ಡಬಲ್ ಕ್ರೋಶನೂ ಸಹ ಹಾಕ್ಕೋಬೋದು. ಆರ್ಚ್ ಸೈಜ್ ನಿಮಗೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನೋಡಿಕೊಂಡು ನೀವು ಡಿಸೈನ್ ಮಾಡ್ಕೋಬೋದು. ಈ ಡಿಸೈನ್ಗೆ ಆರ್ಚ್ನ ಸೈಜ್ ಸ್ವಲ್ಪ ದೊಡ್ಡದಾಗಬೇಕಾಗಿರೋದ್ರಿಂದ ನಾನಿಲ್ಲಿ ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ 12 ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ 1 ಅಥವಾ 2 ಜಾಸ್ತಿನೂ ಸಹ ಮಾಡ್ಕೋಬೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಡಿಸೈನು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಒಂದು 12 ಆದರೆ ಸಾಕಾಗುತ್ತೆ. ನೋಡಿ, ಕ್ರೋಶೆ ಮೇಲೆ 2 ಸರಿ ದಾರ ತಗೋಬೇಕು. ಬೀಡ್ ಬ್ಯಾಗ್ಸಲ್ಲಿರೋ ಥ್ರೆಡ್ಡಲ್ಲಿ ಒಳಗಡೆ ಹೋಗ್ಬಿಟ್ಟು ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ, ಕೊನೆಯಲ್ಲಿ ಈ 2 ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿದೆ ನೋಡಿ ಈ ಡಿಸೈನು. ಒಂದು ಬ್ರೈಡಲ್ ಡಿಸೈನ್ ಇದು, ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆವರೆಗೂ ನೋಡಿದರೆ ನಿಮಗೂ ಸಹ ಇಷ್ಟ ಆಗುತ್ತೆ. ಹೊಸ ರೀತಿಯಾದಂಥ ಬ್ರೈಡಲ್ ಡಿಸೈನ್ ಇದು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟಾಗಿ ಬರುತ್ತೆ. ನೋಡಿ, ಅದೇ ರೀತಿ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. 12 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ನೋಡಿ. ಇವಾಗ ನೋಡಿ, ಇಲ್ಲಿ 1 2 3 4 5ನೇದು ಕಂಬ ಇರುತ್ತಲ್ಲ, ಆ ಕಂಬದ ಚೈನ್ ಇರುತ್ತಲ್ಲ ಮೇಲೆ, ಆ ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾನು ಅದಕ್ಕೆ ಇಲ್ಲಿ 9 ಕಂಬಗಳನ್ನ ಮಾಡ್ಕೊಂಡಿದ್ದು. ಆ ಕಡೆ 4 ಈ ಕಡೆ 4 ಬಿಟ್ಟರೆ ಮಧ್ಯದಲ್ಲಿ 5ನೇ ಕಂಬ ಇರುತ್ತಲ್ವ, ಆ ಕಂಬಕ್ಕೆ ಲಾಕ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ. ನೋಡಿ, ಈ ರೀತಿ ಆದಮೇಲೆ ಈಗ ಮತ್ತೆ 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೋಬೇಕು. ಮತ್ತು ಇಲ್ಲಿ 5ನೇ ಕಂಬ ಕೌಂಟ್ ಮಾಡಿಕೊಂಡು 5ನೇ ಕಂಬದ ಮೇಲೆ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶೆ ಮೇಲೆ 2 ಸರಿ ಥ್ರೆಡನ್ನು ತಗೊಂಡು ಬೀಡ್ ಬ್ಯಾಕ್ ಸೈಡಲ್ಲಿರುತ್ತಲ್ಲ, ಆ ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ ಈ 2 ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ಅದೇ ರೀತಿ 12 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಹೋಗಬೇಕು. ಡಿಸೈನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ ನೋಡಿ. ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಏನು ಚೈನ್ ಹಾಕ್ಕೊಂಡು ಅದು ಲಾಕ್ ಮಾಡ್ಕೊಂಡ್ವಲ್ವ, 3 ಚೈನು ಇರುತ್ತಲ್ಲ, ಅಲ್ಲಿ
3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಂಡು 5ನೇ ಕಂಬದ ಮೇಲೆ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು 12 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇದ್ದರೆ ಸೆಕೆಂಡ್ ಸ್ಟೆಪ್ಪು ಸಹ ಅಷ್ಟೇ ನೀಟಾಗಿ ಬಂದಿದೆ. ನೋಡಿ, ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ ಎಷ್ಟು ನೀಟಾಗಿ ಬಂದಿದೆ. ಈಗ 3ನೇ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. 3ನೇ ಸ್ಟೆಪ್ಪಿಗೆ ನಾನಿಲ್ಲಿ ಬಾಡಿ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲೇನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಪ್ಲೇಸಲ್ಲೇ ಈಗ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಈಗ ಒಂದು ಸರಿ 3 ಚೈನ್ ಇರುತ್ತಲ್ಲ, ಅದಕ್ಕೂ ಸಹ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 3 ಚೈನ್ಗೆ ಫಿಲ್ ಆಗೋವರೆಗೂ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. 3 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಈಗ ಇಲ್ಲೇನಿದೆ ಅಲ್ವಾ, ಸಿಂಗಲ್ ಕ್ರೋಶ ಇರುತ್ತಲ್ವ, ಅದ್ರ ಮೇಲೇ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಿಮ್ಗಲ್ಲಿ ಚೈನ್ ಬೇಕು ಅಂದರೆ ಚೈನೂ ಸಹ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಸಹ ಹಾಕ್ಕೋಬೋದು. ಸಿಂಗಲ್ ಕ್ರೋಶ ಹಾಕ್ಕೊಂಡ್ರೆ ಸ್ವಲ್ಪ ಟೈಟಾಗಿರುತ್ತೆ, ಸೊ ಅದನ್ನು ನೋಡಿಕೊಂಡು ಒಂಚೂರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಅದಾದಮೇಲೆ ಮತ್ತೆ ಚೈನು 4 ಚೈನಿಗೆ 4 ಸರಿ ಸಿಂಗಲ್ ಕ್ರೋಶ ಅಥವಾ 3 ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೋದು. ನೋಡಿ, ಸಿಂಗಲ್ ಕ್ರೋಶ ಆದಮೇಲೆ ಅದಾದಮೇಲೆ ಈಗ ಸ್ವಲ್ಪ ದಾರಾನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಸ್ಮಾಲ್ ಬೀಡನ್ನು ಈ ಥ್ರೆಡ್ ಒಳಗಡೆ ಹಾಕಿಬಿಟ್ಟು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ ಫಸ್ಟ್ ಕಂಬ ಇರುತ್ತಲ್ಲ, 2 ಕಂಬಗಳ ನಡುವೆ ಹೋಗಿಬಿಟ್ಟು ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ 3 ದಾರ ಇರುತ್ತೆ, 3 ಸೇರಿಸ್ಕೊಂಡ್ರೆ 1 ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಒಂದೊಂದು ಕಂಬದ ಗ್ಯಾಪಲ್ಲಿ ನಾನಿಲ್ಲಿ 2 ಸರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಬೀಡ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ಥ್ರೆಡನ್ನು ತಗೊಂಡು ನೋಡಿ, ಈ ಗ್ಯಾಪಲ್ಲಿ 2 ಕಂಬಗಳ ನಡುವೆ ಹೋಗಿಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಸರಿ ಅದೇ ಗ್ಯಾಪಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೋಬೇಕು. ನಾನಿಲ್ಲಿ ತುಂಬ ಸ್ಮಾಲ್ ಸೈಜ್ ಬೀಡನ್ನು ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಂಬಗಳಿಗೆ ಚೈನ್ ಇರುತ್ತಲ್ಲ, ಆ ಗ್ಯಾಪಿಗೆ ಲಾಕ್ ಮಾಡ್ತಾ ಇಲ್ಲ, 2 ಕಂಬಗಳ ನಡುವೆ ಇರುವಂತಹ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ರೋಶ ಮೇಲೆ ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ನೋಡಿ, 2 ಕಂಬಗಳ ನಡುವೆ ಹೋಗಿಬಿಟ್ಟು ಈ ರೀತಿ 3 1 ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಒಂದೊಂದು ಗ್ಯಾಪಿಗೆ 2 ಸರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಆಮೇಲೆ ಬೀಡನ್ನು ಹಾಕ್ಕೋಬೇಕು. ಅದೇ ರೀತಿ ಎಲ್ಲ ಕಂಬಗಳ ಗ್ಯಾಪಿಗೂ ಸಹ ಇದೇ ರೀತಿ ಫಿಲ್ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ರೀತಿ ಕಂಬಗಳ ಗ್ಯಾಪಲ್ಲಿ ಹೋಗಿಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಡಿಸೈನ್. ಅದು ನಾನು ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು. ಕುಚ್ಚು ಸಹ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಕಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದೇ ರೀತಿ ನಾನು ಪೂರ್ತಿ 12 ಕಂಬಗಳಿದೆ ಅಲ್ವಾ, ಆ ಕಂಬಗಳಿಗೆ ಇದೇ ರೀತಿಯಾಗಿ ಒಂದೊಂದು ಕಂಬದ ಗ್ಯಾಪಿಗೂ 2 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು 3 ದಾರಗಳನ್ನ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ.
ಈ ಹಾಫ್ ಡಬಲ್ ಕ್ರೋಶೆ ಬದಲು ನೀವು ಬೇಕಿದ್ರೆ ಸಿಂಗಲ್ ಕ್ರೋಶೆನೂ ಸಹ ಮಾಡ್ಕೋಬೋದು ಅಥವಾ ಡಬಲ್ ಕ್ರೋಶೆನೂ ಸಹ ಮಾಡ್ಕೋಬೋದು. ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಆ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು. ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಕ್ಯೂಟಾಗಿ ಬರುತ್ತೆ. ಅದೇ ನೀವು ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ಉದ್ದನೂ ಬರುತ್ತೆ, ಡಿಸೈನು ದೊಡ್ಡದಾಗೂ ಬರುತ್ತೆ. ನೋಡಿ, ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ಹೋಗ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶೆ ಮೇಲೆ ಇನ್ನೊಂದು ಸರಿ ದಾರ ತಗೋಬೇಕು. ಕ್ರೋಶೆ ಮೇಲೆ ಇನ್ನೊಂದು ಸರಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು 3 ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ, ಜಸ್ಟ್ ಅದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಷ್ಟೆ. ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ನಾವು ಏನು ಅದು 4 ಚೈನ್ ಇರುತ್ತಲ್ಲ ಆ ಗ್ಯಾಪಿಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಮೂರು ಸಿಂಗಲ್ ಕ್ರೋಶೆ ಇರಿಸಿದರೆ 3 ಸಿಂಗಲ್ ಕ್ರೋಶೆ ಹಾಕಿ, ಇಲ್ಲಾಂದರೆ 4 ಸಹ ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಡಿಸೈನು. ನೀಟ್ ಫಿನಿಶಿಂಗ್ ಸಹ ಬಂದಿದೆ. ನೋಡಿ, ಅದಾದಮೇಲೆ ಈ ಸಿಂಗಲ್ ಕ್ರೋಶೆಗಳೇನಿರುತ್ತಲ್ವ ಆ ಸಿಂಗಲ್ ಕ್ರೋಶೆಗಳಿಗೆ ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ ಇರುತ್ತಲ್ಲ ಆ ಚೈನ್ಗೂ ಸಹ ಅಷ್ಟೇ ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಅಷ್ಟೇ ಇದೆ ಡಿಸೈನು. ತುಂಬ ಈಸಿಯಾಗಿದೆ. ಒಂದು ಸರಿ ನೀವು ಒಂದು ಆರ್ಚ್ ಡಿಸೈನ್ ನೋಡಿಕೊಂಡ್ರೆ ಸಾಕು, ಉಳಿದಿರೋದಕ್ಕೆಲ್ಲ ನೀವೇ ಟ್ರೈ ಮಾಡಿಬಿಡ್ಬೋದು. ನೋಡಿ, 4 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಇಲ್ಲಿ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡಾದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು 3 ಒಂದು ಮಾಡ್ಕೋಬೇಕು. 3 ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಅದೇ ಗ್ಯಾಪಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪ್ರತಿಯೊಂದು ಕಂಬಗಳ ಗ್ಯಾಪ್ ನಡುವೆ 2 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ನೋಡಿ, ಈ ಕಂಬದ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲೇ ಹಾಕ್ತಾಯಿದ್ದೀನಿ. ಚೈನ್ ಮೇಲೂ ಹಾಕ್ಬೋದು. ಚೈನ್ ಮೇಲೆ ಹಾಕಿದರೆ ಒಂದು ಸ್ವಲ್ಪ ಡಿಸೈನು ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ನೋಡಿ, ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ ಇರುತ್ತಲ್ಲ ಅದಕ್ಕೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೀಡನ್ನು ಹಾಕ್ಕೊಂಡು ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ನಿಮಗೆ ಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ಕುಚ್ಚು ಬೇಡ ಅನ್ನೋರು ಸಹ ಈ ರೀತಿಯೇ ಸ್ಟಾಪ್ ಮಾಡ್ಕೊಂಬಿಡ್ಬೋದು. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೋಡಿ, ಕುಚ್ಚಿಲ್ಲ ಅಂದರೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ, ಕುಚ್ಚು ಕಟ್ಟಲಿಕ್ಕೆ ನಾನು ಈ ರೀತಿಯಾಗಿ ಕಸ್ಟಮರ್ ಯಾವ ರೀತಿಯಾಗಿ ಕೇಳಿದ್ರು ಆ ರೀತಿಯಾಗಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಅವರು ಈ ರೀತಿಯಾಗಿ 2 ಬೀಡುಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಕಟ್ಟೋಕ್ಕೆ ಹೇಳಿದರು. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ ಥ್ರೆಡ್ಡನ್ನು 120 ಎಳೆ ದಾರನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಎಳೆಗಳೇ ಬೇಕಾಗುತ್ತೆ. ಏನಕ್ಕೆ ಅಂದರೆ ಉದ್ದನೂ ಬೇಕು ಮತ್ತು ಬೀಡು ಒಳಗಡೆ ಹಾಕೋದ್ರಿಂದ ಬೀಡು ಕಾಣಿಸ್ಬಾರ್ದಲ್ವ, ಹಾಗಾಗಿ ಇದಕ್ಕೆ ಬೇಕಿದ್ರೆ ನೀವು ಬೇಬಿ ಕುಚ್ಚನ್ನು ಸಹ ಕಟ್ಕೋಬೋದು. ಇಲ್ಲಾಂದರೆ ಒಂದು ಬೀಡ್ ಇಟ್ಬಿಟ್ಟು ಕುಚ್ಚನ್ನು ಸಹ ಕಟ್ಕೋಬೋದು. ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ಕಸ್ಟಮರ್ ಯಾವ ರೀತಿಯಾಗಿ ಕೇಳಿದ್ರು ಆ ರೀತಿಯಾಗಿ ಫಿನಿಶಿಂಗಾಗಿ
ನೀಟ್ ಫಿನಿಶಿಂಗ್ ಕೊಡಬೇಕು. ಈ ರೀತಿ ಬೀಡ್ಸ್ ಎಲ್ಲ ಇಟ್ಬಿಟ್ಟು ನೀವು ಕುಚ್ಚನ್ನು ಕಟ್ಟೋದಾಗಿದ್ದರೆ ಅದಕ್ಕೆ ನೀವು 1100ಇಂದ 1200ವರೆಗೂ ಚಾರ್ಜಸ್ ಮಾಡ್ಬೋದು. ಸಿಂಗಲ್ ಬೀಡ್ ಏನಾದರೂ ಕಟ್ಟೋದಾದರೆ ಅದಕ್ಕೆ ನೀವು 1000ವರೆಗೂ ಚಾರ್ಜಸ್ ಮಾಡ್ಬೋದು. ಬೇಬಿ ಕುಚ್ಚು ಕಟ್ಟೋದಾದರೆ ನೀವು 900ಇಂದ 950ವರೆಗೂ ಸಹ ಚಾರ್ಜ್ ಮಾಡ್ಬೋದು. ನಿಮಗೆ ಯಾವ ರೀತಿಯಾಗಿ ಕನ್ವಿನೆಂಟ್ ಆಗಿರುತ್ತೋ ಆ ರೀತಿಯಾಗಿ ನೀವು ನೋಡಿಕೊಂಡು ಡಿಸೈಡ್ ಮಾಡ್ಕೋಬೋದು. ಇಲ್ಲಿ ನಾನೇನು ಕ್ರಿಸ್ಟಲ್ನ ಯೂಸ್ ಮಾಡಿದ್ದೀನಲ್ಲ ಅದ್ರ ಬದಲಿಗೆ ನೀವೇನಾದರೂ ಬೇರೆ ಬೀಡ್ಸ್ ಏನಾದರೂ ಯೂಸ್ ಮಾಡಿದರೆ ಅದನ್ನು ಸಹ ನೀವು ನೋಡಿಕೊಂಡು ಚಾರ್ಜಸ್ ಮಾಡ್ಬೋದು. ಕ್ರಿಸ್ಟಲ್ ಆಗಿರೋದ್ರಿಂದ ಸ್ವಲ್ಪ ಚಾರ್ಜಸ್ಸು ಜಾಸ್ತಿನೇ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.